ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ, ಇದು ಭಾಗ 1 ಪುಸ್ತಕ ಇದು. ಓಕೆ, ಈ ಒಂದು ಭಾಗ 1 ಪುಸ್ತಕದೊಳಗೆ ಮಕ್ಕಳು ಕೇಳ್ತಾ ಇದ್ರು, ಸರ್ ದೊಡ್ಡ ದೊಡ್ಡ ಪ್ರಶ್ನೋತ್ತರ ಆಗ್ತಾ ಇದೆ, ಚಿಕ್ಕದಾಗಿ ತಿಳಿಸಿ ಅಂತ ಕೇಳ್ತದೆ. ಆದ ಕಾರಣ ನಾನು ಇಲ್ಲಿ ಚಿಕ್ಕದಾಗಿ ಉತ್ತರಿಸಿದ್ದೀನಿ. ಪ್ರೀವಿಯಸ್ ಕ್ಲಾಸ್ ನೊಳಗೆ ಮಗದ ಸಾಹಿಬ ಅಂತಕ್ಕಂಥ ಗದ್ಯದ ಭಾಗದ ಆಲ್ರೆಡಿ ತಿಳಿಸಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ, ಅಲ್ಲಿ ಕ್ಲಿಕ್ ಮಾಡೋಕೆ ಆ ಎಲ್ಲ ವಿಡಿಯೋ ನೋಡ್ಬೋದು. ಓಕೆನಾ. ಅದ ನಂತರ ಗದ್ಯ ಭಾಗ 2 ಆಗಿರ್ತಕ್ಕಂಥದ್ದು ಯಾವುದು ಅಂತ ನೋಡಿದ್ರೆ, ಇಲ್ಲಿ ಸಾರ್ಥಕ ಬದುಕಿನ ಸಾಧಕ DVG ಅಂತಕ್ಕಂಥದ್ದು. ಇದನ್ನ ಯಾರು ಬರೆದಿದ್ದಾರೆ ಅಂದ್ರಿಗಿನ NS ಲಕ್ಷ್ಮೀನಾರಾಯಣ ಭಟ್ಟ. ಕಾಣ್ತಾ ಇದ್ದಾರಾ? ಇವರೇನೆ. ಹಾಗಾದ್ರೆ ಈ ಒಂದು ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ, ಕೃತಿಕಾರರ ಪರಿಚಯದ ಬಗ್ಗೆ ಎಲ್ಲವೂ ನಾನು ತಿಳಿಸ್ತಾ ಹೋಗ್ತಾನೆ. ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್ ನೀಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿವರಣೆಯನ್ನ ಈಸಿಯಾಗಿ ನೋಟ್ಸ್ ಯಾವ ರೀತಿ ಬರೆಯೋಕೆ ಅದನ್ನು ತಿಳಿಸ್ತಾ ಹೋಗ್ತಾನೆ. ಬನ್ನಿ. ಓಕೆ ಮಕ್ಕಳೇ, ಮೊದಲು ನಾವು ಪದಗಳ ಅರ್ಥ ತಿಳಿತಾ ಹೋಗೋಣ. ಓಕೆನಾ. ಯಾಕಂದ್ರೆ ಇದು ಪದ ಸಂಪತ್ತು ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಯಾವ್ದಾದ್ರು ಪುಸ್ತಕ ಓದೋಕಲ್ಕ ಏನಾಗುತ್ತೆ ಅಂದ್ರೆ ಈಸಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಈ ಪಾಠವನ್ನು ಓದೋಕಲ್ಕ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಈ ಪದಗಳ ಅರ್ಥ ಅಂತಕ್ಕಂಥದ್ದು. ಓಕೆ, ಇಳೆ ಅಂದ್ರೆಗಿನ ಭೂಮಿ ಅಂತಕ್ಕಂಥದ್ದು, ತರ್ಕ ಅಂದ್ರೆ ವಾದ ಅಂತಕ್ಕಂಥದ್ದು, ಪರಮೋಚ್ಚ ಅಂತಂದ್ರೆ ಅತ್ಯುನ್ನತ ಅಂತ ಹೇಳಿ, ಮೇಧಾವಿ ಅಂದ್ರೆ ಬುದ್ಧಿವಂತ ಅಂತ ಹೇಳಿ, ಸಂಭಾವನೆ ಅಂದ್ರೆ ಗೌರವಧನ ಅಂತಕ್ಕಂಥದ್ದು, ವಿಕಸನ ಅಂದ್ರೆ ಹಿಗ್ಗುವಿಕೆ, ಅರಳುವಿಕೆ, ದೊಡ್ಡದಾಗುವಿಕೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಕಾನನ ಅಂದ್ರೆ ವನ, ಕಾಡು ಅಂತಕ್ಕಂಥದ್ದು. ತಿರುಪೆ ಅಂದ್ರೆ ಭಿಕ್ಷೆ ಅಂತಕ್ಕಂಥದ್ದು. ಮೆಟ್ರಿಕ್ಯುಲೇಷನ್ ಅಂದ್ರೆ 10ನೇ ತರಗತಿಗೆ ಸಮಾನ ಓದು ಅಂತಕ್ಕಂಥದ್ದು. ವನ ಅಂದ್ರೆ ಕಾಡು ಅಂತಕ್ಕಂಥದ್ದು. ಸುಮ ಅಂದ್ರೆ ಹೂವು ಅಂತಕ್ಕಂಥದ್ದು. ಇದಾದ್ಮೇಲೆ ಏನ್ ತಿಳಿಬೇಕು ನಾನು ತಿಳಿಸ್ತಾ ಹೋಗ್ತೇನೆ. ಬನ್ನಿ. ಇಲ್ಲಿ ಮಕ್ಕಳೇ, ಇದ್ರ ಕೆಳಗಡೆ ಏನ್ ಕೊಟ್ಟಿದ್ದಾರೆ ಅಂದ್ರೆಗಿನ ಇಲ್ಲಿ ಅಭ್ಯಾಸ ಕೊಟ್ಟಿದ್ದಾರೆ. ರೈಟ್. ಇಲ್ಲಿ ಅಭ್ಯಾಸದಲ್ಲಿ ಏನ್ ಕೊಟ್ಟಿದ್ದಾರೆ? ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೊಟ್ಟಿದ್ದಾರೆ. ಓಕೆ, ಇದನ್ನ ಯಾವ ರೀತಿ ನೋಟ್ಸ್ ಬೇಕು ತಿಳಿಸ್ತಾ ಹೋಗ್ತೇನೆ. ಬನ್ನಿ. ನೋಡಿ ಮಕ್ಕಳೇ, ಚಿಕ್ಕನ ಅಕ್ಷರದಲ್ಲಿ ಗದ್ಯ ಭಾಗ 2 ಅಂತಕ್ಕಂಥ ಬರೀತಾ ಹೋಗಿ. ಈ ಪಾಠದ ಹೆಸರಿದೆಯಲ್ಲ, ಸಾರ್ಥಕ ಬದುಕಿನ ಸಾಧಕ DVG ಅಂತಕ್ಕಂಥ ದಪ್ಪನ ಅಕ್ಷರ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ. ಅಂಡರ್ಲೈನ್ ಮಾಡಿದ ನಂತರ ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರ್ತಾ ಇರ್ತೀರಾ ಆ ಡೇಟ್ ಅನ್ನಲ್ಲಿ ಬರೀತಾ ಹೋಗಿ. ಕೃತಿಕಾರರ ಪರಿಚಯ, ಕವಿ ಪರಿಚಯ ಅಂತಕ್ಕಂಥದ್ದು ಮೊದಲು ತಿಳಿಬೇಕಾಗುತ್ತೆ. ಓಕೆನಾ. ಕವಿ ಯಾರು ಅಂದ್ರೆ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ. ಓಕೆ, ಕಾಣ್ತಾ ಇದ್ರ ಇವರೇನೆ. ಜನನ 29ನೇ ತಾರೀಕು 10ನೇ ತಿಂಗಳು 1936 ಅಂತಕ್ಕಂಥದ್ದು ನೋಡ್ಬೋದು. ಅದ ನಂತರ ಜನ್ಮಸ್ಥಳ ಶಿವಮೊಗ್ಗ ಅಂತಕ್ಕಂಥದ್ದು. ತಂದೆ ಶಿವರಾಮ ಭಟ್ಟ, ತಾಯಿ ಮೂಕಾಂಬಿಕೆ ಅಂತಕ್ಕಂಥದ್ದು ನೋಡ್ಬೋದು. ಆ ನಂತರ ವೃತ್ತಿ ಏನ್ ಕೆಲಸ ಮಾಡ್ತಾ ಇದ್ರು ಇವ್ರಂದ್ರಿನ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ, ಆರ್ಟ್ಸ್ ಫ್ಯಾಕಲ್ಟಿಯ ಡೀನ್ ಆಗಿ ಕೆಲಸ ಮಾಡಿದ್ದಾರೆ. ಅವ್ರು ನೋಡಿ ಇಲ್ಲಿ ಶ್ರೇಷ್ಠ ಸಾಹಿತಿಯಾಗಿದ್ರು, ಜನಪ್ರಿಯ ಭಾವಗೀತಕರಾಗಿದ್ರು, ಪ್ರೌಢ ವಿಮರ್ಶಕರಾಗಿದ್ರು, ವಿದ್ವಾಂಸ ಮತ್ತು ವಾಗ್ಮಿ ಆಗಿದ್ರು, ಅನುವಾದಕ ಆಗಿದ್ರು ಅಂತಕ್ಕಂಥದ್ದು ನೋಡ್ಬೋದು. ಅದ ನಂತರ ಕವನ ಸಂಕಲನದಲ್ಲಿ ಏನೆಲ್ಲ ಕವನ ಸಂಕಲನ? ವೃತ್ತ, ಚಿತ್ರಕೂಟ, ಸುಳಿ ಅಂತಕ್ಕಂಥದ್ದು. ಧ್ವನಿ ಸುರುಳಿನೊಳಗಡೆ ದೀಪಿಕಾ, ಭಾವಸಂಗಮ, ಬಂದೇ ಬರುತ್ತಾವ ಕಾಲ, ಇವಲ್ಲದೆ ಇತರೆ ಅನೇಕ ಬರತಕ್ಕಂಥದ್ದು ಧ್ವನಿ ಸುರುಳಿದ ನೋಡ್ಬೋದು. ಮಕ್ಕಳ ಧ್ವನಿ ಸುರುಳಿನಾರೆ ನಂದನ, ಕಿನ್ನರಿ, ನವಿಲುಗರಿ, ಕಿಶೋರಿ, ಇತರೆ ಅನೇಕ ಬರೆದಿದ್ದಾರೆ ಅಂತಕ್ಕಂಥ ನೋಡ್ಬೋದು. ಆ ನಂತರ ಗೌರವ ಮತ್ತು ಪ್ರಶಸ್ತಿಗಳಾರೆ ಪ್ರಥಮ ಅಮೆರಿಕ ವಿಶ್ವ ಕನ್ನಡ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷರಾಗಿದ್ರು, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರತಕ್ಕಂಥದ್ದು, ಶಿವರಾಮ ಕಾರಂತ ಪ್ರಶಸ್ತಿ ಬಂದಿರತಕ್ಕಂಥದ್ದು, ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಬಂದಿರತಕ್ಕಂಥದ್ದು ನೋಡ್ಬೋದು. ಇವು ಪ್ರಮುಖವಾದವು. ಇತರ ಅನೇಕ ಬಂದಿರತಕ್ಕಂಥದ್ದು. ಆಯ್ಕೆ, ಈ ಪಾಠದ ಆಯ್ಕೆ ಅದರಿಂದ ಆಯ್ಕೆ ಮಾಡಲಾಗಿದೆ ಅಂದ್ರೆ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರ ರತ್ನ ಸಂಪುಟ ಕೃತಿಯಿಂದ ಪ್ರಸ್ತುತ ಗದ್ಯ ಭಾಗವನ್ನು ಆಯ್ಕೆ ಮಾಡಲಾಗಿದೆ ಅಂತ ನೋಡ್ಬೋದು. ಇದಾದ ನಂತರ ಅವಾಗ ಅಭ್ಯಾಸ ನಾವು ಬರಿಬೇಕಾಗುತ್ತೆ ಮಕ್ಕಳೇ. ಓಕೆ, ಅಭ್ಯಾಸ ಇಲ್ಲಿ ನೋಡ್ತಾ ನೋಡುವ. ರೈಟ್, ಇಲ್ಲಿ ನೋಡಿ ಅಭ್ಯಾಸ ಅಂತ ಬರೀತಾ ಹೋಗಿ. ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀರಿ. ಇದರಲ್ಲಿ ಮೊದಲನೇ ಪ್ರಶ್ನೆ, DVG ಅವರ ಹುಟ್ಟೂರು ಯಾವುದು ಅಂತ ಕೇಳಿದರೆ. ಓಕೆ, ಯಾವುದು ಹುಟ್ಟೂರು ಅಂದ್ರಿಗಿನ DVG ಅವರ ಹುಟ್ಟೂರು ಕೋಲಾರ ಕೋಲಾರ ಜಿಲ್ಲೆಯ ಮುಳಬಾಗಿಲು ಅಂತಕ್ಕಂಥದ್ದು. ಎರಡನೇ ಒಂದು ಪ್ರಶ್ನೆ ಉತ್ತರ ನೋಡ್ತೋಣ. ಎರಡನೇ ಪ್ರಶ್ನೆ ನೋಡಿ, DVG ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು? ಯಾರು ಪ್ರಭಾವ ಬೀರಿದ ಪ್ರಶ್ನೆ ಯಾವ ರೀತಿ ಇದೆ ಆ ರೀತಿ ಬರಿತು ಹೋಗಿ ಉತ್ತರ. DVG ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಇಲ್ಲಿ ನೋಡಿ ಸಾಕಮ್ಮ ಮತ್ತು ತಿಮ್ಮಪ್ಪ ಅಂತಕ್ಕಂಥದ್ದು. ಇಷ್ಟು ನೆನ್ಪಿಟ್ರೆ ಸಾಕು, ಉಳಿದೆಲ್ಲ ಪ್ರಶ್ನೆಯಲ್ಲಿ ಇರ್ತಕ್ಕಂಥದ್ದು. ಮೂರನೇದು, DVG ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳಿಸಿದವರು ಯಾರು? ಯಾರು ಕಳಿಸಿದ್ರು ಅಂದ್ರಿಗಿನ ಸೇಮ್ ಉತ್ತರ ಇದೇ ರೀತಿ ಬರಿತಾ ಹೋಗಿ. DVG ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳಿಸಿದವರು ರಸೂಲ್ ಖಾನ್ ಅಂತಕ್ಕಂಥವ್ರು. ಓಕೆ, ಅಷ್ಟು ನೆನ್ಪಿಟ್ರೆ ಸಾಕು. ನಂತರ ನಾಲ್ಕನೇದು, ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ ಹುದ್ದೆ ಯಾವುದು ಅಂತ ಕೇಳಿದರೆ ಉತ್ತರ. ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ ಹುದ್ದೆ ದಿವಾನ
ಹುದ್ದೆಯಾಗಿದೆ. ಇಷ್ಟು ನೆನ್ಪಿಟ್ರೆ ಸಾಕು. ಓಕೆ, ಅದ ನಂತರ 5ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಡಿವಿಜಿ ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಉತ್ತರ ಡಿವಿಜಿ ಅವರು ಗೋಖಲೆ ಸಾಮಾಜಿಕ ಸಂಸ್ಥೆ ಸ್ಥಾಪಿಸಿದ್ರು ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ಓಕೆ, ಮುಂದಿನ ಇಲ್ಲಿ ಅಭ್ಯಾಸದಲ್ಲಿ ಆ ಅಂತಕ್ಕಂಥದ್ದು ಆಯ್ತಲ್ಲ, ಇಲ್ಲಿ ಆ ಇದೆ. ಏನ್ ಕೊಟ್ಟಿದ್ದಾರೆ? ಕೊಟ್ಟಿರೋ ಪ್ರಶ್ನೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ 5 ಇದಾವೆ, ಅದ್ ನೋಡ್ತೋಣ. ಇಲ್ಲಿ ಮಕ್ಕಳೇ ಆ ಅಂತಕ್ಕಂಥದ್ದು ಬರ್ರಿ. ಕೊಟ್ಟಿರೋ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರ್ರಿ. 2-3 ವಾಕ್ಯಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಚಿಕ್ಕದಾಗಿ ಸರಳವಾಗಿ. ಮೊದಲನೇದು, ರಸೂಲ್ ಖಾನ್ ಅವರು ಡಿವಿಜಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು ಅಂತ ಕೇಳಿದರೆ ಉತ್ತರ ರಸೂಲ್ ಖಾನ್ ಅವರು, ಇಲ್ಲಿ ಸ್ಪೇಸ್ ಇದೆ, ಪಕ್ಕ ಬರಿತಾ ಹೋಗಿ, ಡಿವಿಜಿ ಅವರನ್ನು ಬಂಗಾರಪೇಟೆಗೆ ಕರೆದುಕೊಂಡು ಹೋಗಿ ಬೆಂಗಳೂರು ರೈಲಿನಲ್ಲಿ ಕೂರಿಸಿ ಟಿಕೆಟ್ ಹಾಗೂ ಖರ್ಚಿಗೆ ಹಣ ನೀಡಿ ಓದಲು ಸಹಾಯ ಮಾಡಿದ್ರು ಅಂತಕ್ಕಂಥದ್ದು ನೋಡ್ಬೋದು. ಎರಡನೇ ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದ್ರು ಅಂತಿದೆ. ಉತ್ತರ ಈ ಮನುಷ್ಯನ ರೀತಿಯೇ ಬೇರೆ, ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಎಂದು ವಿಶ್ವೇಶ್ವರಯ್ಯನವರು ತಮ್ಮ ಕಾರ್ಯದರ್ಶಿಗೆ ಹೇಳಿದ್ರು ಅಂತಕ್ಕಂಥದ್ದು ನೋಡ್ಬೋದು. ಅದ ನಂತರ 3ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರಿಗಿನ ಡಿವಿಜಿ ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ ಅಂತ ಕೇಳಿದರೆ. ಯಾಕೆ ಪಡೆಯಲಿಲ್ಲ ಅಂದ್ರಿಗಿನ ಉತ್ತರ ಪತ್ರಕರ್ತನಾದ ಡಿವಿಜಿ ಅವರು ವರದಿ ಮಾಡುವುದು ತಮ್ಮ ಕರ್ತವ್ಯ ಎಂದು ಭಾವಿಸಿದ್ರು. ಅದರ ಖರ್ಚು ಪತ್ರಿಕೆಯವರು ಕೊಡಬೇಕು, ಸರ್ಕಾರವಲ್ಲ ಎಂಬ ನಿಲುವಿನಿಂದ ಅವರು ಸಂಭಾವನೆಯನ್ನು ಪಡೆಯಲಿಲ್ಲ ಅಂತಕ್ಕಂಥದ್ದು ನಾವು ಕಂಡು ಬರ್ತೇವೆ. ಓಕೆ, ಅದ ನಂತರ 4ನೇ ಪ್ರಶ್ನೆ ಇದೆ. ಡಿವಿಜಿ ಅವರ ಶ್ರೀಮತಿ ಅವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಲಿಲ್ಲ ಅಂತ ಕೇಳಿದರೆ ಉತ್ತರ ಡಿವಿಜಿ ಅವರ ಶ್ರೀಮತಿಯವರ ಬಳಿ ಇದ್ದ ಒಂದೇ ಸೀರೆ ಕೂಡ ಹರಿದಿತ್ತು. ಅದನ್ನುಟ್ಟು ಹೋದ್ರೆ ಜನ ತಮ್ಮ ಪತಿಯನ್ನು ಆಡಿಕೊಳ್ಳಬಹುದು ಎಂದು ಭಾವಿಸಿ ಪತಿಯ ಮರ್ಯಾದೆಗೆ ಧಕ್ಕೆ ಬಾರದಂತೆ ಉತ್ಸವಕ್ಕೆ ಹೋಗಲಿಲ್ಲ ಅಂತಕ್ಕಂಥದ್ದು ನಾವು ಕಂಡು ಬರ್ತೇವೆ. ಓಕೆ, ಅಂದ್ರೆ 5ನೇ ಪ್ರಶ್ನೆ, ಎಲ್ಲರೊಂದಾಗಿ ಬಾಳುವ ಬಗೆಯನ್ನು ಡಿವಿಜಿ ಹೇಗೆ ಚಿತ್ರಿಸಿದ್ದಾರೆ ಅಂತ ಕೇಳಿದರೆ ಉತ್ತರ ಎಲ್ಲರೊಂದಿಗೆ ಬೆಟ್ಟದಡಿ ಬೆಳೆಯುವ ಹುಲ್ಲಿನಂತೆ ವಿನಯದಿಂದ ಬಾಳಬೇಕು ಎಂದು ಡಿವಿಜಿ ಹೇಳಿದ್ದಾರೆ. ಮನೆಗೆ ಮಲ್ಲಿಗೆಯ ಪರಿಮಳದಂತೆ ಸಂತೋಷ ನೀಡಬೇಕು ಹಾಗೂ ಕಷ್ಟ ಬಂದಾಗ ಕಲ್ಲಿನಂತೆ ದೃಢವಾಗಿರಬೇಕು ಎಂದು ಚಿತ್ರಿಸಿದ್ದಾರೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ, ಆ ಅಂತಕ್ಕಂಥದ್ದಾಯ್ತು. 5 ಪ್ರಶ್ನೆಗಳಾಯ್ತು. ಈಗ ಈ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿ. ಈ 2 ನೋಡ್ತೋಣ. ಈ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ, ಡಿವಿಜಿ ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹೌದಾ? ಚಿಕ್ಕದಾಗಿ ನಿಮಗೆ ಉತ್ತರಿಸ್ತಾ ಹೋಗಿ ನೋಡಿ. ಉತ್ತರ ಡಿವಿಜಿ ಅವರು ಆಸೆ ಆಮಿಷಗಳಿಗೆ ಒಳಗಾಗದ ಮಹಾನ್ ವ್ಯಕ್ತಿಯಾಗಿದ್ರು. ಅವರು ಪ್ರತಿಭಾವಂತ ಸಾಹಿತಿ, ಪತ್ರಕರ್ತ, ಸಂಪಾದಕ ಹಾಗೂ ರಾಜಕಾರಣಿಯಾಗಿದ್ರು. ಬದುಕಿನ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಆದರ್ಶ ಜೀವನ ನಡೆಸಿದರು. ದೊಡ್ಡ ಪದವಿಗಳನ್ನು ಪಡೆಯದಿದ್ದರೂ ಶೀಲ, ವಿವೇಕ ಮತ್ತು ಪಾಂಡಿತ್ಯದಿಂದ ಮೇಧಾವಿಯಾಗಿ ಹೆಸರಾಗಿದ್ದರು. ಕನ್ನಡ ಸಾರಸತ್ವದ ಲೋಕದ ಭೀಷ್ಮ ಎಂದು ಅವರನ್ನು ಕರೆಯುತ್ತಿದ್ದರು. ಅವರು ವೇದಾಂತಿ ಹಾಗೂ ರಾಜ್ಯಶಾಸ್ತ್ರದಲ್ಲಿ ಆಳವಾದ ಜ್ಞಾನ ಹೊಂದಿದ್ದರು. ಸಮಾಜಮುಖಿಯಾಗಿ ದುಡಿದು ಆದರ್ಶ ರಾಷ್ಟ್ರ ನಿರ್ಮಾಣಕ್ಕಾಗಿ ಶ್ರಮಿಸಿದರು. ತಮ್ಮ ಜೀವನವನ್ನು ಸರಳವಾಗಿ ನಡೆಸಿದ ಮೇರು ವ್ಯಕ್ತಿಯಾಗಿದ್ದರು ಅಂತಕ್ಕಂಥದ್ದು ಕಂಡು ಬರ್ತೇವೆ. ಅದ ನಂತರ 2ನೇ ಪ್ರಶ್ನೆ ಇದೆ ನೋಡಿ. 2ನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ನೋಡಿದರೆ ಡಿವಿಜಿ ಅವರಿಗೂ ಅವರ ಶ್ರೀಮತಿ ಅವರಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ ಅಂತಿದೆ. ಸಂಭಾಷಣೆ ಬರೀತಾ ಹೋಗ್ಬೇಕಂತೆ. ಓಕೆ, ಉತ್ತರ ನೋಡಿ. ಒಮ್ಮೆ ಡಿವಿಜಿ ಬಂಧುಗಳೊಬ್ಬರ ಮನೆಯಲ್ಲಿ ಉತ್ಸವ ನಡೆಯಿತು. ಆದರೆ ಡಿವಿಜಿ ಶ್ರೀಮತಿ ಮನೆಯಲ್ಲೇ ಇದ್ದುದನ್ನು ಕಂಡು ಡಿವಿಜಿ ಕೇಳಿದ್ರು. ಡಿವಿಜಿ ಕೇಳ್ತಾರೆ, ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಶ್ರೀಮತಿ ಹೇಳ್ತಾರೆ, ಇಲ್ಲ. ಡಿವಿಜಿ ಕೇಳ್ತಾರೆ, ಯಾಕೆ? ಶ್ರೀಮತಿ ಹೇಳ್ತಾರೆ, ಮಕ್ಕಳನ್ನ ಕಳಿಸಿದ್ದೇನಲ್ಲ ಅಂತ ಹೇಳ್ತಾರೆ. ಡಿವಿಜಿ ಕೇಳ್ತಾರೆ, ಅದು ಸರಿ, ನೀನು ಹೋಗಬೇಕಾಗಿತ್ತು, ಅವರು ನಮಗೆ ಬೇಕಾದವರು ಅಂತ ಡಿವಿಜಿ ಹೇಳ್ತಾರೆ. ಶ್ರೀಮತಿ ಹೇಳ್ತಾರೆ, ನನ್ನ ಹತ್ತಿರ ಒಂದೇ ಸೀರೆ ಇದೆ, ಅದು ಕೂಡ ಹರಿದಿದೆ. ಈ ಬಟ್ಟೆಯಲ್ಲಿ ಹೋದ್ರೆ ಜನ ನಿಮ್ಮನ್ನು ಆಡಿಕೊಳ್ಳಬಹುದು.
ನಿಮ್ಮ ಮರ್ಯಾದೆಗೆ ಧಕ್ಕೆ ಬಾರದಂತೆ ನಡೆದುಕೊಳ್ಳುವುದು ನನ್ನ ಕರ್ತವ್ಯ ಎಂದು ಹೇಳಿದ್ಲು ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ಇಲ್ಲಿ ಈ ಅಂತಕ್ಕಂಥದ್ದಾಯ್ತು. ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ 5 ನೋಡ್ತೋಣ, ಸರಳವಾಗಿ ತಿಳಿಸ್ತಾ ಹೋಗ್ತಾನೆ. ಈ ಅಂತಕ್ಕಂಥದ್ದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇ ಒಂದು ಸಂದರ್ಭ, ಏನು ಬಂದಿದ್ದೀರಿ ಗುಂಡಪ್ಪ? ಉತ್ತರ, ಆಯ್ಕೆ ಅಂತಕ್ಕಂಥ ಸಂದರ್ಭಕ್ಕೆ ಮೊದಲು ಆಯ್ಕೆ ಬರೆಯಬೇಕಾಗುತ್ತೆ. ಈ ವಾಕ್ಯವನ್ನು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟರು ಬರೆದಿರುವ ಸಾರ್ಥಕ ಬದುಕಿನ ಸಾಧಕ DVG ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಸಂದರ್ಭ, ದಸರಾ ಉತ್ಸವ ಕುರಿತು ವರದಿ ಮಾಡಿದ್ದಕ್ಕಾಗಿ ಗುಂಡಪ್ಪನವರಿಗೆ ಸರ್ಕಾರದಿಂದ ಸಂಭಾವನೆ ಬಂದಾಗ ಅದನ್ನು ಇಷ್ಟಪಡದೆ DVG ಅವರು ಹಣವನ್ನು ಹಿಂತಿರುಗಿಸಲು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಳಿಗೆ ಹೋದ ಸಂದರ್ಭದಲ್ಲಿ ಸರ್ MV ಅವರು DVG ಅವರನ್ನು ಆತ್ಮೀಯತೆಯಿಂದ ಹೀಗೆ ಈ ಮೇಲಿನ ಮಾತನ್ನು ಹೇಳಿದರು ಅಂತಕ್ಕಂಥದ್ದು. ಸ್ವಾರಸ್ಯ ಏನಂದ್ರೆ ಅಲ್ಲಿ DVG ಅವರ ಕರ್ತವ್ಯ, ಜವಾಬ್ದಾರಿ, ನಿಷ್ಠಾವಂತತೆ ಮತ್ತು ವಿಶ್ವೇಶ್ವರಯ್ಯನವರ ಆತ್ಮೀಯತೆಯಲ್ಲಿ ಸ್ವಾರಸ್ಯಕರವಾಗಿದೆ ಅಂತ ನೋಡ್ಬೋದು. ಎರಡನೇ ಸಂದರ್ಭ, ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಉತ್ತರ, ಮೊದಲು ಆಯ್ಕೆ ಬರೆಯಬೇಕಾಗುತ್ತೆ. ಈ ವಾಕ್ಯವನ್ನು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾರ್ಥಕ ಬದುಕಿನ ಸಾಧಕ DVG ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಅನಂತರ ಸಂದರ್ಭ ಬರೆಯಬೇಕಾಗುತ್ತೆ. ಒಮ್ಮೆ DVGಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. ಆರತಿ ಅಕ್ಷತೆಯ ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ. ಆ ಸಂದರ್ಭದಲ್ಲಿ DVG ಅವರು ಶ್ರೀಮತಿಯವರನ್ನು ಹೀಗೆ ಪ್ರಶ್ನಿಸುತ್ತಾರೆ ಅಂತ ನೋಡ್ಬೋದು. ಇಲ್ಲಿ ಸ್ವಾರಸ್ಯ ನೋಡಿ, DVG ಅವರು ನಿಜ ಸಂಗತಿ ತಿಳಿಯದೆ ತಮ್ಮ ಹೆಂಡತಿ ಬಂಧುಗಳ ಮನೆಗೆ ಹೋಗುವುದಿಲ್ಲವೇ ಎಂದು ಪ್ರಶ್ನಿಸುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತ ನೋಡ್ತೇವೆ. ಓಕೆನಾ. ಮೂರನೇ ಪ್ರಶ್ನೆ ಸಂದರ್ಭ ನೋಡಿ, ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ. ಉತ್ತರ, ಆಯ್ಕೆ ಮೊದಲು ಬರಬೇಕಾಗುತ್ತೆ. ಈ ವಾಕ್ಯವನ್ನು ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೋಡುವುದು. ಸಂದರ್ಭ, DVG ಅವರ ಪತ್ನಿಯವರು ತಾವು ಬಂಧುಗಳ ಮನೆಯ ಉತ್ಸವಕ್ಕೆ ಹೋಗದಿರುವುದಕ್ಕೆ ಕಾರಣವನ್ನು ಕೊಡುತ್ತಾ, ನಾನು ಮನೆಯಲ್ಲಿ ಇರುತ್ತೇನೆ, ನೀನು ಹೋಗಿ ಬಾ ಎಂದು ಹೇಳುವ ಸಂದರ್ಭದಲ್ಲಿ ಅವರು ಶ್ರೀಮತಿಯವರು ಈ ಮೇಲಿನ ಮಾತನ್ನು ಹೇಳುತ್ತಾರೆ ಅಂತ ನೋಡ್ಬೋದು. ಓಕೆ, ಸ್ವಾರಸ್ಯ, DVG ಅವರು ಆರ್ಥಿಕವಾಗಿ ಸಬಲರಲ್ಲದ್ದು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆ, ಇಲ್ಲಿ ಕೊನೆಯ ಸಂದರ್ಭ 5ನೇ ಸಂದರ್ಭ ಏನಿದೆ ನೋಡ್ತೋಣವಾ? ಎಸ್, 5ನೇ ಸಂದರ್ಭ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಅಂತಕ್ಕಂಥದ್ದು. ಉತ್ತರ, ಆಯ್ಕೆ ಅಂತಕ್ಕಂಥದ್ದು. ಈ ವಾಕ್ಯವನ್ನು NS ಲಕ್ಷ್ಮೀನಾರಾಯಣ ಭಟ್ರು ಬರೆದಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಸಂದರ್ಭ, ಬೆಟ್ಟದ ಕೆಳಗಿನ ಹುಲ್ಲಿನಂತೆ ಮನೆಗೆ ಕಂಪು ಸೂಸುವ ಮಲ್ಲಿಗೆಯಾಗಬೇಕು. ಕಷ್ಟಗಳು ಬಂದಾಗ ಕಂಗಾಲಾಗದೆ ಕಷ್ಟಗಳನ್ನು ಕಲ್ಲು ಹೃದಯ ಮಾಡಿಕೊಂಡು ಎದುರಿಸಬೇಕು. ಬಡವರು ಹಾಗೂ ದೀನ ದುರ್ಬಲರನ್ನು ಕಂಡ್ರೆ ಬೆಲ್ಲ ಸಕ್ಕರೆಯಂತೆ ಸವಿಯಾಗಿ ಮಾತನಾಡಿ ಸಹಾಯ ಮಾಡಬೇಕೆಂದು DVG ಅವರು ಮಂಕುತಿಮ್ಮನ ಕಗ್ಗ ಕೃತಿಯಲ್ಲಿ ಬರೆದಿದ್ದಾರೆ ಅಂತ ನೋಡ್ಬೋದು. ಸ್ವಾರಸ್ಯ, ದೀನ ದುರ್ಬಲರನ್ನು ಕಂಡಾಗ ಹಿತವಾಗಿ ಮಾತನಾಡಿ ಉಪಕಾರ ಮಾಡಬೇಕೆಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತ ನೋಡ್ಬೋದು. ಓಕೆನಾ ಮಕ್ಕಳೇ? ಇಲ್ಲಿ ನೋಡಿ ಮಕ್ಕಳೇ, ಸಂದರ್ಭ ಆಯ್ತಲ್ಲ. ಈಗ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತಿದೆ. ಓಕೆನಾ, ಒಂದೊಂದು ನೋಡ್ತಗೋಣವಾ? ರೈಟ್. ಮೊದಲನೇ ನೋಡಿ, ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದವರು ಅಂತ ಕೇಳಿದ್ರೆ ಯಾರು ಅಂದ್ರೆ ಮಿರ್ಜಾ ಸಾಹೇಬ. ಓಕೆ, ಎರಡನೇ ಬಿಟ್ಟ ಸ್ಥಳ ನೋಡಿ, ಮಿರ್ಜಾ ಅವರ ಕಾಲಕ್ಕೆ DVG ದೊಡ್ಡ ಡ್ಯಾಶ್ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ಏನಂತ ಹೇಳಿ ಅಂದ್ರೆ ಮೇಧಾವಿ ಅಂತೇಳಿ ವಿದ್ಯಾವಂತರಲ್ಲಿ ಹೆಸರಾಗಿದ್ರು. ಮೂರನೇದು, ಮುಳಬಾಗಿಲು ಡ್ಯಾಶ್ ಜಿಲ್ಲೆಗೆ ಸೇರ್ತದೆ. ಯಾವ ಜಿಲ್ಲೆಗೆ ಸೇರ್ತದೆ ಅಂದ್ರೆ ಕೋಲಾರ. ಮೊದಲನೇ ಒಂದು ಪ್ರಶ್ನೆಯಲ್ಲಿ ನೋಡ್ತೇವೆ, ಕೋಲಾರ, ಅಲ್ಲಿ ಗೊತ್ತಾಗುತ್ತದೆ. ಹೌದಿಲ್ಲ? ಪಾಠ ಚೆನ್ನಾಗಿ ಕೇಳಿದ್ರೆ ಬಿಟ್ಟಷ್ಟು ಈಸಿಯಾಗಿ ಬರಲಿಕ್ಕೆ ಬರ್ತದೆ. ಓಕೆ. ನಾಲ್ಕನೇದು, DVG ಅವರು ಮುಳಬಾಗಿಲಿನ ಡ್ಯಾಶ್ ಶಾಲೆಯಲ್ಲಿ ಲೋಯರ್ ಸೆಕೆಂಡರಿ ಪೂರ್ತಿಗೊಳಿಸಿದ್ರು. ಎಲ್ಲಿ ಅಂತ ಇಲ್ಲಿ ಕೆಳಗಡೆ ಬರಿತೀನಿ ನೋಡ್ರಿ, ಆಂಗ್ಲೋ
ವರ್ನಾಕ್ಯುಲರ್. ಓಕೆನಾ, ನೀವು ನೋಟ್ಸ್ ನಲ್ಲಿ ಬರಿತಾ ಹೋಗಿ. ಐದನೇದು, ಡಿವಿಜಿ ಅವರು ಕನ್ನಡ ಸಾರಸತ್ವ ಲೋಕದ ಡ್ಯಾಶ್ ಎಂದು ಹೆಸರಾಗಿದ್ರು. ಭೀಷ್ಮ, ಸಾರಸತ್ವ ಲೋಕದ ಭೀಷ್ಮ ಅಂತೇಳಿ ಹೆಸರಾಗಿದ್ರು. ಓಕೆ ರೈಟ್. ಮುಂದೆ ನೋಡ್ಕೊಂಡ್ವಾ ಬಿಟ್ಟ ಸ್ಥಳ ಅಂತಕ್ಕಂಥದ್ದಾಯ್ತು. ಅದಾಂತರ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸೈದ್ಧಾಂತಿಕ ಭಾಷಾಭ್ಯಾಸ ಅಂತ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ವ್ಯಾಕರಣ ಭಾಗ ನಿಮ್ಮ ತರಗತಿಯಲ್ಲಿ ನಿಮ್ಮ ಶಿಕ್ಷಕರು ತಿಳಿಸ್ತಾ ಹೋಗ್ತಾರೆ. ಓಕೆನಾ, ತಿಳಿಸ್ಲಿಲ್ಲ ಅಂತ ತಿಳ್ಕೊರಿ, ನಾನು ನಿಮಗೆ ತಿಳಿಸ್ರಿ ಅಂತ ಕೌಂಟ್ ಮಾಡಿ ನಾನು ನಿಮಗೆ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಏನು ಮುಖ್ಯವಾಗಿ ಅಂದ್ರೆ ಅಭ್ಯಾಸ ಏನ್ ಕೊಟ್ಟಿದ್ದಾರೆ, ಅಭ್ಯಾಸ ಚಟುವಟಿಕೆ ಏನಿದೆ ಅದು ನಿಮಗೆ ತಿಳಿಸ್ತಾ ಹೋಗ್ತೇನೆ. ನೋಡಿ, ಕೊಟ್ಟಿರುವ ಪ್ರಶ್ನೆ ಉತ್ತರಿಸಿ ಅಂತ ಕೊಟ್ಟಿದ್ರೆ ಇವನ್ನು ನಾನು 5 ಏನಿದಾವೆ ಅದು ತಿಳಿಸ್ತಾ ಹೋಗ್ತೇನೆ. 4 ಇದಾವೆ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಅಭ್ಯಾಸ ಚಟುವಟಿಕೆ ಅಂತ ಬರೀರಿ. ಓಕೆ, ಅಂತ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ, ನಾಮಪದ ಎಂದರೇನು ಅಂತ ಕೇಳಿದ್ರೆ, ನಾಮಪದ ಅಂದ್ರೇನು? ಉತ್ತರ, ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ಸ್ಥಳದ ಹೆಸರಾಗಿರಬಹುದು, ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರಬಹುದು, ಅಥವಾ ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳಾಗಿರಬಹುದು. ಅವುಗಳನ್ನು ನಾಮಪದಗಳೆಂದು ಕರೆಯುತ್ತೇವೆ ಅಂತಕ್ಕಂಥದ್ದು ಬರಿಬೇಕಾಗುತ್ತೆ. ಅದಾದ ನಂತರ ಎರಡನೇದು, ಭಾವನಾಮ ಎಂದರೇನು ಅಂತಿದೆ. ಭಾವನಾಮ ಅಂದ್ರಿನ ಉತ್ತರ, ವಸ್ತುಗಳ ಮತ್ತು ಕ್ರಿಯೆಯ ಭಾವನೆಯನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಎನ್ನುತ್ತಾರೆ ಅಂತಕ್ಕಂಥದ್ದು ನೋಡ್ತೇವೆ. ಆ ನಂತರ ಮೂರನೇದು, ಸರ್ವನಾಮ ಎಂದರೇನು, ವಿಧಗಳಾವು ಅಂತ ಕೇಳಿದರೆ ಉತ್ತರ, ನಾಮಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮಗಳು ಎನ್ನುವರು. ವಿಧಗಳೊಳಗೆ ಪುರುಷಾರ್ಥ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ ಅಂತಕ್ಕಂಥದ್ದು ನೋಡ್ತೇವೆ. ಇದರಲ್ಲಿ 4ನೇ ಪ್ರಶ್ನೆ ಕೊನೆಯದಾಗಿ, ಪುರುಷಾರ್ಥಕ ಸರ್ವನಾಮಗಳಲ್ಲಿ ಎಷ್ಟು ವಿಧ ಅಂತ ಕೇಳಿದರೆ ಉತ್ತರ, ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ವಿಧ. ಯಾವ್ಯಾವುದು ಅಂದ್ರಿನ ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅಂತ ನೋಡ್ತೇವೆ. ಓಕೆ, ಮುಂದಿನ ನೋಡ್ತಗೊಂಡ್ವಾ. ಇಲ್ಲಿ ಅಭ್ಯಾಸ ಚಟುವಟಿಕೆ ಅಂತಕ್ಕಂಥದ್ದು ಆಯ್ತು. ಅದಾದ ನಂತರ ಇಲ್ಲಿ ಪ್ರಾಯೋಗಿಕ ಅಭ್ಯಾಸ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವ ವಾಕ್ಯಗಳಲ್ಲಿರುವ ನಾಮಪದಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ. ಓಕೆನಾ, ಈ 4 ಪ್ರಶ್ನೆ ಉತ್ತರಗಳು ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಪ್ರಾಯೋಗಿಕ ಅಭ್ಯಾಸ ಅಂತ ಬರೀರಿ. ಕೊಟ್ಟಿರುವ ವಾಕ್ಯಗಳಲ್ಲಿರುವ ನಾಮಪದಗಳನ್ನು ಆರಿಸಿ ಬರೀರಿ ಅಂತ ಬರೀರಿ. ಓಕೆ, ಮೊದಲನೇ ಸಾಲಿನಲ್ಲಿ ಮೊದಲನೇದು, ಡಿವಿಜಿಯ ಊರು ಮುಳಬಾಗಿಲು ಅಂತಕ್ಕಂಥದ್ದು. ನೋಡಿ, ಯಾವ್ದಾರ ಹೆಸರು, ಸ್ಥಳದ ಹೆಸರು ಇದ್ರೂ ಕೂಡ ಅದೇನಾಗುತ್ತೆ, ನಾಮಪದ ಆಗುತ್ತೆ. ಡಿವಿಜಿ ಅಂತಕ್ಕಂಥದ್ದು ಮುಳಬಾಗಿಲು ಅಂತಕ್ಕಂಥದ್ದು. ಎರಡನೇದು, ಬೆಂಗಳೂರು ರೈಲಿನಲ್ಲಿ ಕೂರಿಸುತ್ತೇನೆ. ಬೆಂಗಳೂರು ಸ್ಥಳದ ಹೆಸರು, ಅದು ಕೂಡ ನಾಮಪದ ಆಗಿರುತ್ತೆ. ರೈಲು ಅಂತಕ್ಕಂಥದ್ದು ನಾಮಪದ ಆಗಿರುತ್ತೆ. ರೈಟ್. ಅದ ನಂತರ ಮೂರನೇ ಒಂದು ಪ್ರಶ್ನೆ ನೋಡಿ, ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಕಾಲವದು ಅಂತಂದ್ರಿಗಿನ ಇಲ್ಲಿ ವಿಶ್ವೇಶ್ವರಯ್ಯನವರು ಅಂತಕ್ಕಂಥದ್ದು ನಾಮಪದ, ದಿವಾನ, ಕಾಲ ಅಂತಕ್ಕಂಥದ್ದು ಆಗಿರುತ್ತೆ. ಅದಾದ ನಂತರ ಇಲ್ಲಿ 4ನೇ ಒಂದು ಪ್ರಶ್ನೆ ಇಲ್ಲಿ ನೋಡಿದಾಗ, ಡಿವಿಜಿಯ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವವು ನಡೆಯಿತು ಅಂತಕ್ಕಂಥದ್ದು. ಡಿವಿಜಿ ಅಂತಕ್ಕಂಥದ್ದು, ಬಂಧುಗಳು ಅಂತಕ್ಕಂಥದ್ದು, ಮನೆ ಅಂತಕ್ಕಂಥದ್ದು, ಉತ್ಸವ ಅಂತಕ್ಕಂಥದ್ದು ನಾಮಪದಗಳಾಗಿರ್ತವೆ. ಮುಂದಿನದು ನೋಡ್ತೋಣ. ಪ್ರಾಯೋಗಿಕ ಅಭ್ಯಾಸದಲ್ಲಿ ಅಂತಕ್ಕಂಥದ್ದಾಯ್ತು. ಇಲ್ಲಿ ನೋಡ್ತೋಣ. ಏನ್ ಕೊಟ್ಟಿದ್ದಾರೆ ಅಂದ್ರೆ, ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆದು ಅದು ಯಾವ ವಿಭಕ್ತಿ ಎಂಬುದನ್ನು ಬರೆಯಿರಿ ಅಂತ. ಇದಕ್ಕೆಲ್ಲ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಅಂತಕ್ಕಂಥದ್ದು ಬರ್ರಿ. ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆದು ಅದು ಯಾವ ವಿಭಕ್ತಿ ಪ್ರತ್ಯಯ ಎಂದು ಬರೆಯಿರಿ ಅಂತ ಕೊಟ್ಟಿದ್ದಾರಲ್ಲ. ಮೊದಲನೇದು, ದಿವಾನರನ್ನು, ಅನ್ನು ಇದ್ದಾಗ ಏನಾಗುತ್ತೆ ಅಂದ್ರೆ ಅದು ದ್ವಿತೀಯ ವಿಭಕ್ತಿ ಆಗಿರುತ್ತೆ, ದ್ವಿತೀಯ ವಿಭಕ್ತಿ. ಎರಡನೇದು, ಇಲ್ಲಿ ಕೊನೆಗೆ ನೋಡ್ಬೇಕಾಗುತ್ತೆ. ಓಕೆ, ಅಂತರ ದಿನ ದಿನದ ದ ಅಂತಂದಾಗ ಅಂತಕ್ಕಂಥದ್ದು ಕೊನೆಗಿರುತ್ತೆ, ಅದು ಷಷ್ಠಿ ವಿಭಕ್ತಿ ಆಗಿರುತ್ತೆ. ಅಂತರ ಮೂರನೇದು, ಡಿವಿಜಿ, ಡಿವಿಜಿಗೆ ಅಂದ್ರೆ ಗೆ ಅಂತಂದ್ರೆ ಚತುರ್ಥಿ ವಿಭಕ್ತಿ, ಗೆ ಕೆ ಹೀಗೆ ಅಂತಕ್ಕಂಥದ್ದು ಚತುರ್ಥಿ ವಿಭಕ್ತಿ ಆಗಿರುತ್ತೆ. ಓಕೆನಾ. ಅಂತರ ಬಲದಿಂದ ಇಂದ ಅಂತ ಆಗುತ್ತೆ. ಇಂದ ಅಂತಿದ್ದಾಗ ಅದು ಪಂಚಮಿ ವಿಭಕ್ತಿ ಆಗುತ್ತೆ. ಅದಾದ ನಂತರ 5ನೇ ನೋಡಿ, ಏನ್ ಕೊಟ್ಟಿದ್ರೆ, ವಲಯದಲ್ಲಿ, ವಲಯದಲ್ಲಿ ಅಂತಕ್ಕಂಥ ಅಲ್ಲಿ ಅಂತ ಬರುತ್ತೆ. ದಲ್ಲಿ ಇದ್ದಿದ್ದು ಅಲ್ಲಿ ಅಂತ ಆಗುತ್ತೆ. ಇದು ಸಪ್ತಮಿ ವಿಭಕ್ತಿ ಆಗಿರುತ್ತೆ. ಅದಾದ ನಂತರ 6ನೇದು, ಮಂಕುತಿಮ್ಮನ, ಮಂಕುತಿಮ್ಮನ ಅಂತಕ್ಕಂಥದ್ದು ಕೊನೆಗೆ ಬರುತ್ತೆ. ಹೌದಾ, ಷಷ್ಠಿ ವಿಭಕ್ತಿ ಆಗಿರುತ್ತೆ. ಅದಾದ ನಂತರ 7, ಶಿಕ್ಷಣವನ್ನು, ಅನ್ನು ಅಂತಕ್ಕಂಥದ್ದಾಗುತ್ತೆ. ಅನ್ನು ಅಂದ್ರೆ ದ್ವಿತೀಯ ವಿಭಕ್ತಿ ಆಗಿರುತ್ತೆ. ಓಕೆನಾ. 8ನೇ ನೋಡಿ, ಓದಿಗೆ, ಗೆ ಅಂತಿತ್ತಂದ್ರೆ ಗೆ ಕೆ ಹೀಗೆ ಅಂತ ಬಂತಂದ್ರೆ ಚತುರ್ಥಿ ವಿಭಕ್ತಿ. 9ನೇ ನೋಡಿ, ಸಹಾಯಕ್ಕೆ, ಇದು ಕೂಡ ಚತುರ್ಥಿ ವಿಭಕ್ತಿ. 10ನೇದು, ಬಂಡಿಯಲ್ಲಿ, ಅಲ್ಲಿ ಬಂತಂದ್ರೆ ಏನಾಗುತ್ತೆ ಅಂದ್ರೆ ಸಪ್ತಮಿ ವಿಭಕ್ತಿ ಆಗಿರುತ್ತೆ. ಅದಾದ ನಂತರ ದಯೆಯಿಂದ, ಇಂದ ಅಂತ ಬಂತಂತ ತಿಳ್ಕೊರಿ, ಪಂಚಮಿ ವಿಭಕ್ತಿ ಆಗಿರುತ್ತೆ. 12,
ರಸೂಲ್ ಖಾನನ ಖಾನನ ನ ಆ ಅಂತಕ್ಕಂಥದ್ದು ಕೊನೆಗೆ ಬರುತ್ತೆ. ಆ ಅಂತಂದ್ರೆ ಷಷ್ಠಿ ವಿಭಕ್ತಿ ಆಗಿರುತ್ತೆ. ಮುಂದಿನ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಇದು ಆಯ್ತಲ್ಲ, ಇದು ಇದೆ. ಈ ಗದ್ಯ ಭಾಗದಲ್ಲಿ ಬಂದಿರುವ ಸರ್ವನಾಮ ಪದಗಳನ್ನು ಪಟ್ಟಿ ಮಾಡಿ ಅಂತಿದೆ. ಸರ್ವನಾಮಗಳು ನಾನು ತಿಳಿಸ್ತಾ ಹೋಗ್ತೇನೆ. ಈ ಪಾಠ ನೋಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಈ ಗದ್ಯ ಭಾಗದಲ್ಲಿ ಬಂದಿರುವ ಸರ್ವನಾಮ ಪದಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ರೆ, ಈ ಗದ್ಯ ಭಾಗದಲ್ಲಿ ಬಂದಿರತಕ್ಕಂಥದ್ದು ನಾನು ಪಟ್ಟಿ ಮಾಡಿದ್ದೀನಿ ಇಲ್ಲಿ. ಅವರು, ಅದನ್ನು, ನಾನು, ನೀನು, ಅವನು, ನೀವು, ಇದು, ಇವು, ಅವು, ನಾವು, ಅವರ, ಅದಕ್ಕಾಗಿ, ತಾನು, ತಾವು, ತಮ್ಮ, ಯಾಕೆ, ಯಾರನ್ನು, ಹೇಗೆ, ಏನು ಅಂತಕ್ಕಂಥದ್ದು. ಓಕೆ, ಇಲ್ಲಿ ಪೂರಕ ಓದು ಅಂತಿದೆ. ಓಕೆನಾ. DVG ಅವರ ಮಂಕುತಿಮ್ಮನ ಕಗ್ಗ, ಜ್ಞಾಪಕ ಚಿತ್ರಕಲೆ ಚಿತ್ರಶಾಲೆ, ಮೈಸೂರಿನ ದಿವಾನರುಗಳು ಕೃತಿಗಳನ್ನು ಓದಿ. ನಿಮ್ಮ ಶಾಲೆಯ ಗ್ರಂಥಾಲಯ ಇದ್ರೆ, ಶಿಕ್ಷಕರು ಇದ್ರೆ ಇಸ್ಕೊಂಡು ಓದ್ರಿ ಮಕ್ಕಳೇ. ಓಕೆನಾ, ರೈಟ್. ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥದ್ದು ಇಷ್ಟವಾದ್ರೆ ಒಂದು ಲೈಕ್, ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.